ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವಾಗ ನಾವು ಮೈಸೂರಿನಲ್ಲಿ ಇರುವಂಥ ಪೈವಿಸ್ತಾ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ನೈಟ್ ಟೈಮಲ್ಲಿ ನಾವು ಅಲ್ಲಿ ಆಂಧ್ರ ಶೈಲಿ ತಾಲಿ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಮಾತ್ರ ಸಖತ್ತಾಗಿತ್ತು. ಹೋಟೆಲ್ ಪೈವಿಸ್ತಾಗೆ ಬಂದಿದ್ದೀವಿ. ಮರದಲ್ಲಿ ಕುಟುತ್ತಿದ್ದಲ್ಲ, ಮರ, ಹಕ್ಕಿ ಗೂಡು ಎಲ್ಲ ಮಾಡಿದ್ದಾರೆ. ಆದರೆ ಯಾವುದೂ ಇದಲ್ಲ, ಎಲ್ಲ ಪ್ಲಾಸ್ಟಿಕ್. ತಾಲಿ ವೆಜ್ ತಾಲಿ, ಆಂಧ್ರ ಸ್ಟೈಲ್ ಇದು. ಇದು ದಸರಾ ಟೈಮಲ್ಲಿ ನಾವು ಮೈಸೂರಿಗೆ ಹೋದಾಗ ಮಾಡಿದಂಥ ವಿಡಿಯೋ. ಸ್ವಲ್ಪ ಲೇಟಾಗಿ ವ್ಲಾಗ್ ಬರ್ತಾ ಇದೆ, ಸಾರಿ. ಯಾಕಂತಂದರೆ ಆವಾಗ ನನ್ನ ಮೊಬೈಲಿಗೆ ಪ್ರಾಬ್ಲಮ್ ಆಯಿತು. ಅಲ್ಲಿದ್ದಾಗ ವಿಡಿಯೋ ಶೇರ್ ಮಾಡೋಕ್ಕಾಗಿರಲಿಲ್ಲ. ಅದಾದ ನಂತರ ಬೇರೆ ಬೇರೆ ಹಬ್ಬಗಳೆಲ್ಲ ಬಂತಲ್ಲ, ದೀಪಾವಳಿ ಎಲ್ಲ, ಆವಾಗ ಆ ವಿಡಿಯೋಗಳನ್ನ ಶೇರ್ ಮಾಡಿದೆ. ನಂತರ ಕೆಲವೊಂದಿಷ್ಟು ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ ನಾನು. DJIಯಿಂದ ಮೊಬೈಲಿಗೆ ಎಲ್ಲ ವಿಡಿಯೋನ ಶೇರ್ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಎಡಿಟಿಂಗ್ ಎಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಲೇಟ್ ಆಯಿತು. ಎಲ್ಲ ಹಿತ್ತಾಳಿ ಇದರಲ್ಲಿ ಕೊಟ್ಟಿದ್ದೆ ಪಾತ್ರೆಯಲ್ಲಿ. ರಸಮು, ಸಾಂಬಾರು, ಮಜ್ಜಿಗೆ, ಮೊಸರು, ಕೊನೆಗೊಂದು ಸ್ವೀಟು, ಪಾಯಸ, 2-3 ಬ್ಯಾಗಲ್ಲಿತ್ತು. ಹಪ್ಪಳ ಚಲೋ ಇದ್ದಲ್ಲ, ಅಕ್ಕಿ ಹಪ್ಪಳ. ಇಲ್ಲಿ ನೋಡಿ, ಎಲ್ಲ ಬದಿಗೂ ಹಕ್ಕಿ, ಹಾವು ಎಲ್ಲ ಇತ್ತು. ಹಕ್ಕಿ ಗೂಡು. ಆಂಧ್ರ ಸ್ಟೈಲ್ ತಾಲಿ ಚಲೋ ಇದ್ದಲ್ದ. ನಿಜವಾಗಿ ಮರನೇ ಇದ್ದಂಗೆ ಕಾಣಿಸ್ತು ನೋಡಿದ್ರೆ. ಹಾವು ನೋಡು, ಅಲ್ಲಿ ಬಂದು ಹಿಂದೆ ಬಂದಿಗೆ ಯಾರು ಶಿನ್ನಿನಿಂದ ಹಾವು ಬಂದ ಮೇಲೆ ಹಾವಂಗೆ ಕಾಣಿಸ್ತು. ಹಾವಲ್ಲ, ಅಲ್ಲೊಂದು ದೊಡ್ಡ ಹಕ್ಕಿ. ನಾವು ಮೈಸೂರಿಗೆ ಬಂದು 2ನೇ ದಿನ. ಇವತ್ತು ನವಮಿ. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಆಮೇಲೆ ಇನ್ನೂ ಕೆಲವೊಂದು ಜಾಗಕ್ಕೆ ಹೋಗ್ತೀವಿ. ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಈಗ ಬೆಳಗ್ಗೆ ತಿಂಡಿಗೆ ಮೇಲೆ ಹೋಗ್ತಾ ಇದ್ದೀವಿ. ಮೇಲೆ ತುಂಬ ಚೆನ್ನಾಗಿದೆ ಮಾತ್ರ ಹೋಟೆಲಲ್ಲಿ. ಅದಕ್ಕೆ ಅಲ್ಲೂ ಕೂಡ ನಿಮ್ಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಸ್ವಲ್ಪ ವ್ಯಥೆಯಲ್ಲಿದ್ದೀನಿ. ಯಾಕೆ ಅಂದರೆ ನನ್ನ ಫೋನ್ ವರ್ಕ್ ಆಗ್ತಾ ಇಲ್ಲ, ಏನು ಗೊತ್ತಿಲ್ಲ. ಸಂಜೆ ಎಲ್ಲ ಚೆನ್ನಾಗೇ ಇತ್ತು. ಬೆಳಗ್ಗೆ 7:00ವರೆಗೆ ಯಾಕೋ ಏನು ಕೆಲಸನೇ ಮಾಡ್ತಾ ಇಲ್ಲ, ಅದು ಡೆಡ್ ಆಗಿಬಿಟ್ಟಿದೆ. ಚಾರ್ಜಿಗೆ ಹಾಕಿ ಎಲ್ಲ ನೋಡಿದ್ದೆ ಆಯಿತು. ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ. ಮೆಸೇಜ್ ಮಾಡೋಕ್ಕೆ, ಕಾಲ್ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ ಏನಕ್ಕೂ ಆಗ್ತಾ ಇಲ್ಲ. ಫೋನ್ ತುಂಬ ಇಂಪಾರ್ಟೆಂಟ್. ಎಲ್ಲರಿಗೂ ಫೋನ್ ಇಲ್ಲ ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ಅಮ್ಮ ವಿಡಿಯೋ ಎಲ್ಲ ಮಾಡೋದ್ರಿಂದ ಇಲ್ಲ ಕಷ್ಟ. ನಿನ್ನೆ ಮಾತ್ರ ಹಸ್ಬೆಂಡ್ ಯಾವ ಬಾಯಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಯಾವುದಾದ್ರೂ ಒಂದು ಟ್ರಿಪ್ಪಿಗೆ ಮೊಬೈಲ್ ಇಲ್ಲದೆ ಬಾ ನನ್ನ ಜೊತೆಗೆ ಅಂತ ಹೇಳಿದರು. ನೋಡಿದ್ರೆ ರಾತ್ರಿನೇ ಕೈ ಕೊಟ್ಬಿಡ್ತು ಅದು. ಮೊಬೈಲ್ ಇಲ್ಲದೇ ಇವತ್ತಿನ ದಿನ ಅವ್ರ ಜೊತೆ ಕಳೆಯೋದು. ಇಲ್ಲಾಂದರೆ ನಾನು ಮೊಬೈಲ್ ಬಿಟ್ಟು ಹೋಗ್ತಿರ್ಲಿಲ್ಲ. ಅವ್ರು ಹೇಳ್ತಿದ್ರು ಯಾವುದಾದ್ರೂ ಒಂದು ಟ್ರಿಪ್ಪಿಗಾದ್ರೂ ಮೊಬೈಲ್ ಇಲ್ಲದೆ ಬಾ ನನ್ನ ಜೊತೆಗೆ, ಮೊಬೈಲ್ ಇಲ್ಲದೆ ಬಾ ಅಂತ. ಅಮ್ಮ, ನೀವು ಯಾವ್ದಾದ್ರು ಒಂದು ಟ್ರಿಪ್ಪಲ್ಲಿ ಫೋನ್ ಕಾಲ್ಸ್ ಯಾವುದು ಆಫೀಸಿಗೆ ಬರದೇ ಇರಬೇಕು ಅಂತ ಅಮ್ಮ. ಹೌದು, ನಾನು ಹೇಳಿದ್ದೆ ಅವರಿಗೆ. ಯಾಕೆಂದರೆ ಒಂದು ದಿವಸ ನಾನು ಮೊಬೈಲ್ ಇಲ್ಲದೆ ಬರ್ತೀನಿ, ಆ ದಿವಸ ನೀವು ಕೂಡ ಯಾವುದೇ ಕಾಲ್ನು ರಿಸೀವ್ ಮಾಡಬಾರ್ದು. ಆಫೀಸ್ ಕಾಲ್ ಇರ್ಬೋದು, ಯಾವುದೇ ಇರ್ಬೋದು, ಯಾವುದು ರಿಸೀವ್ ಮಾಡಿಲ್ಲ ಅಂದರೆ ಆವತ್ತು ನಾನು ಮೊಬೈಲ್ ತರಲ್ಲ ಅಂತ ಹೇಳಿದ್ದೆ. ನೋಡಿದ್ರೆ ನನ್ನ ಮೊಬೈಲ್ ಇವತ್ತು ಕೈ ಕೊಟ್ಬಿಡ್ತು. ಇವತ್ತು ನಾನು ಮೊಬೈಲ್ ಇಲ್ಲದೆ ಹೋಗ್ತಾ ಇದ್ದೀನಿ. ಬನ್ನಿ ಎಲ್ಲ ತಿಂಡಿ ತಿನ್ಕೋಬೇಡ. ಬನ್ನಿ, ತಿಂಡಿ ತುಂಬ ಚೆನ್ನಾಗಿದೆ ಅಂತೆ. ಆಲ್ರೆಡಿ ಹಸ್ಬೆಂಡ್ ತಿನ್ಕೊಂಡು ಬಂದು ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂತೇಳಿ. ಅವರು ಗೋಲ್ಡ್ ಕಾರ್ಡ್ ತರೋದಕ್ಕೆ ಅಂತ ಹೋಗಿದ್ದಾರೆ. ಈಗ ನಾವು ಆ್ಯಕ್ಚುಲಿ ಜಿಮ್ಮು ಇದೆ, ಆನಂತರ ಸ್ವಿಮ್ಮಿಂಗ್ ಪೂಲು ಇದ್ದು. ಮತ್ತು ಸ್ವಿಮ್ಮಿಂಗ್ ಪೂಲಿಗೆ ಸ್ಪಾನು ಇದ್ದು. ಬೆಳಗ್ಗೆ ಕಾಲ್ ಮಾಡಿದ್ರು ಸ್ಪಾಗೆ ಬರ್ತೀರಾ ಅಂದ್ಬಿಟ್ಟು. ಸೊ ಇಲ್ಲಿ ಎಂಟ್ರೆನ್ಸ್ ಇದೆ. ಪೈವಿಸ್ತಾದಲ್ಲಿ ನಿನ್ನೆ ನೈಟ್ ಕೂಡ ನಾವು ಇಲ್ಲೇ ಊಟ ಮಾಡಿದ್ದು. 2 ಕಡೆ ಇದೆ, ಕೆಳಗಡೆ ಕೂಡ ಇದೆ. ಅಲ್ಲಿ ಇನ್ನೊಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ,
ಒಂಥರ ಮರ ಗಿಡಗಳ ಮಧ್ಯದಲ್ಲಿ ನಾವು ಇರೋ ಥರ ಕಾಣಿಸುತ್ತೆ ನೋಡಿದ್ರೆ, ಆದರೆ ಯಾವುದು ಕೂಡ ನ್ಯಾಚುರಲ್ ಅಲ್ಲ. ತುಂಬ ಚೆನ್ನಾಗಿದೆ, ಹಾಗೆ ಒಂಥರ ಕೂಲಾಗಿದೆ. ಎ ಸಿ ಎಲ್ಲ ಹಾಕಿಟ್ಟಿರ್ತಾರಲ್ಲ, ತುಂಬ ಕೂಲಾಗಿ ತುಂಬ ಚೆನ್ನಾಗಿದೆ ಮಾತ್ರ. ಅಲ್ಲಲ್ಲಿ ಕೆಲವೊಂದಿಷ್ಟು ಹಕ್ಕಿಗಳ ಗೂಡು, ಹಾವು ಇವೆಲ್ಲ ಮಾಡಿಟ್ಟಿದ್ದಾರೆ. ಒಂಥರ ಚೆನ್ನಾಗಿರುತ್ತೆ. ಇವಾಗ ಬೆಳಿಗ್ಗೆ ತಿಂಡಿಗೆ ಅಂತ ಬಂದಿದ್ದೀವಿ ನಾವಿಲ್ಲಿ. ಬೆಳಗ್ಗೆ ತಿಂಡಿ ನಮ್ಮದು ಕಾಂಪ್ಲಿಮೆಂಟ್ರಿ ಇತ್ತು. ಇವಾಗ ತಿಂಡಿ ತಿನ್ನೋದಕ್ಕೆ ಅಂತ ತಂದಿಟ್ಕೊಂಡು ಕೂತ್ಕೊಂಡಿದ್ದೀನಿ. ಇಡ್ಲಿ ವಡೆ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಅಂತ ಮಕ್ಕಳು ಕೂಡ ಹೇಳ್ತಾಯಿದ್ರು. ಆಚೆ ಬಂದಾಗ ಊಟ ತಿಂಡಿ ಚೆನ್ನಾಗಿದೆ ಅಂತಂದರೆ ಒಂಥರ ಆರಾಮಾಗಿ ಓಡಾಡಿಕೊಂಡು ಹೇಗೆ ಬೇಕೋ ಹಾಗಿರೋಕ್ಕೆ ಚೆನ್ನಾಗಿರುತ್ತೆ. ನಾವು ಉಳಿದಿರೋ ರೂಮು ಮತ್ತು ಊಟ ತಿಂಡಿ ಎಲ್ಲ ಚೆನ್ನಾಗಿರಬೇಕು. ಆವಾಗ ಮಾತ್ರ ಎಲ್ಲೇ ಟ್ರಿಪ್ಪಿಗೆ ಹೋದರೂ ಟ್ರಿಪ್ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂತಂದರೆ ಹೊಟ್ಟೆಗೆ ಸರಿಯಾಗಿಲ್ಲ ಅಂದ್ರೂ ಎನರ್ಜಿ ಇರಲ್ಲ ನಮಗೆ. ಹಾಗೆಯೇ ಮತ್ತು ನಾವಿರೋ ಜಾಗ ಚೆನ್ನಾಗಿಲ್ಲ ಅಂದರೂ ಕೂಡ ಚೆನ್ನಾಗಿ ನಿದ್ದೆ ಎಲ್ಲ ಬರಲ್ಲ. ಆವಾಗ ನಾವು ಓಡಾಡ್ಕೊಂಡು ಬರೋಕ್ಕೂ ಹೋಗಿದ್ದು ಕೂಡ ವೇಸ್ಟ್ ಆಗುತ್ತೆ, ಮತ್ತು ಬಂದು ಹೆಲ್ತೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಊಟ ತಿಂಡಿ ಚೆನ್ನಾಗಿಲ್ಲ, ಆಚೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ತಿಂತಾಯಿದ್ರೆ ತುಂಬ ಚೆನ್ನಾಗಿತ್ತು ಮಾತ್ರ. ಫುಡ್ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ನೈಟ್ ಊಟನೂ ಚೆನ್ನಾಗಿತ್ತು. ಇವಾಗ ಬೆಳಿಗ್ಗೆ ತಿಂಡಿನೂ ಕೂಡ ಚೆನ್ನಾಗಿದೆ. ನೀವು ಯಾರಾದರೂ ಮೈಸೂರು ಕಡೆ ಹೋಗ್ತಾ ಇದ್ದೀರಾ ಅಂತಂದರೆ ಉಳಿಯೋಕ್ಕೆಲ್ಲ ಈ ಹೋಟೆಲ್ ತುಂಬ ಚೆನ್ನಾಗಿದೆ ಮಾತ್ರ. ಇಲ್ಲಿ ರೂಮು ಕೂಡ ಚೆನ್ನಾಗಿದೆ, ಹಾಗೆಯೇ ಊಟ ತಿಂಡಿ ಕೂಡ ತುಂಬಾ ಚೆನ್ನಾಗಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ಇಲ್ಲಿ ಬಂದವರೆಲ್ಲ ಹೆಚ್ಚಾಗಿ ದಸರಾಕ್ಕೆ ಅಂತಲೇ ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು ಉಳಿದುಕೊಂಡಿರುವಂಥದ್ದು. ಸುಮಾರು ಜನರ ಹತ್ರ ಎಲ್ಲ ಹೀಗೆ ಮಾತಾಡ್ಕೊಂಡು ಬಂದ್ವಿ ನಾವು. ಇವಾಗ ಇಲ್ಲಿ ರೇಟ್ ಕೂಡ ತುಂಬಾ ಜಾಸ್ತಿ. ದಸರಾ ಆಗಿರೋದ್ರಿಂದ ಹೋಟೆಲ್ ರೇಟ್ ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಮತ್ತು ಹೋಟೆಲ್ ಚೆನ್ನಾಗಿದೆ ಅಂದರೆ ಹೆಚ್ಚಾಗಿ ಎಲ್ಲರೂ ಅಲ್ಲಿಗೆ ಬರ್ತಾರಲ್ವ, ಹೇಗೂ ಬಂದೇ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ರೇಟ್ ಕೂಡ ತುಂಬ ಹೈ ಮಾಡಿಟ್ಬಿಟ್ಟಿರ್ತಾರೆ. ಏನು ಮಾಡೋದು, ಅನಿವಾರ್ಯ ಆದಮೇಲೆ ಹೋಗಲೇಬೇಕಲ್ವ ಅಂತ ಹೋಗೋದು. ನನಗಂತೂ ಈ ಹೋಟೆಲ್ ತುಂಬಾ ಇಷ್ಟ ಆಗೋಯಿತು. ಯಾಕಂತಂದರೆ ನನಗೆ ಪ್ರಕೃತಿ ಅಂದರೆ ತುಂಬ ಇಷ್ಟ. ಇದು ನ್ಯಾಚುರಲ್ ಅಲ್ಲ ಅಂದರೂ ಕೂಡ ಒಂಥರ ನ್ಯಾಚುರಲ್ ಥರನೇ ಕಾಣೋ ಥರ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗೋಯಿತು. ಎಲ್ಲ ಕಡೆ ಒಂದು ಸರಿ ನೋಡ್ಕೊಳ್ತಾ ಇದ್ದೆ, ಏನೇನಿದೆ, ಯಾವ ಥರ ಮಾಡಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ದೆ. ಮಕ್ಳಿಗೂ ಕೂಡ ನೋಡಿ ಅಂತ ಹೇಳಿ ತೋರಿಸ್ತಾ ಇದ್ದೆ. ಹಾಗೆ ಇಲ್ಲಿ ನೋಡಿ ಬಿದಿರಿನಿಂದೆಲ್ಲ ಡೋರಿಗೆಲ್ಲ ಬಾಗಿಲೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ. ಈಗ ಚಾಮುಂಡಿ ಬೆಟ್ಟ ತಂದಿದ್ದಾರೆ. ಆರ್ಚೆ ಕ್ಲಿಪ್ ಚಂದಿದ್ದೆ. ನಾವಿಲ್ಲಿ ಓಡಾಡೋದಕ್ಕೆ ಅಂತೇಳಿ ಗೋಲ್ಡನ್ ಪಾಸ್ ತಗೊಂಡಿದ್ದೀವಿ. ಒಬ್ಬರಿಗೆ 6,500 ಏನೋ ಇದೆ. ಹಸ್ಬೆಂಡ್ ಕೇಳಿರ್ತೀನಿ, ಆಮೇಲೆ ಕರೆಕ್ಟಾಗಿ ಗೊತ್ತಿಲ್ಲ. ಗೌರ್ಮೆಂಟಿಂದ ಕೊಡ್ತಾರಲ್ಲ ಅದು. ಒಬ್ಬರಿಗೆ 6,500 ಇರಬೇಕು. ಇದು ನಮ್ಗೆ ಎಷ್ಟು ಜನರಿಂದ 24,000 ಏನೋ ಆಯಿತು. 26,000 ನಾನೇ ಫಸ್ಟ್ ಕೌಂಟ್ ಮಾಡೋದು. 2,000 ಫಸ್ಟ್ ನಾ ಕೌಂಟ್ ಮಾಡಿ ಆಮೇಲೆ ಅಕ್ಕಂಗೆ ಬಂದದ್ದು. ಎಲ್ಲೂ ಚಲೋ ಇದ್ದು. ಈ ಕಡೆ ಜಿಮ್ ಎಲ್ಲ ಇದೆ, ಕೇಳ್ಬೋದು. ತಿರುಗ್ರೆ ದಸರಾಕ್ಕೆ ಅಂತಲೇ ಎಲ್ಲ ಡ್ರೆಸ್ ತೊಗೊಂಡು ಬಂದ್ವಿ. ಚೂಡಿ ಇಲ್ಲೇ ಆಗಿತ್ತು. ಸೊ ನನಗೆ ಆ್ಯಕ್ಚುಲಿ ಈ ಥರ ಕಾಲರ್ ಟೈಪ್ ಇಷ್ಟ ಅಲ್ಲ, ಬಟ್ ಬೇರೆ ಸಿಕ್ಕಿದ್ದೆ ಅಲ್ಲ, ನಾನೇ ತಗೊಂಡು ಬಂದದ್ದು. ನಮ್ಮದು 3 ಜನರದ್ದು ಎಲ್ಲರೂ ಕೂಡ ದಸರಾಕ್ಕೆ ಅಂತ ತೊಗೊಂಡಿದ್ದೀವಿ. ಪ್ಯಾಂಟ್ ಶರ್ಟ್ ಬಂಡಳೆ 6 ಸಿಗುವ ಅದು ಚಲೋ ಕಾಣ್ತಿರ್ತಾರೆ. ನಾನು ಫಸ್ಟ್ ಕಾಲರೇ ತಗೊಂಡೆ, ಕರಿಮಣಿ ಎಲ್ಲ ಇದಾಗ್ತದೆ. ಕಡೆಗೆ ಅದಕ್ಕಿಂತ ಈ ಥರ ನೆಕ್ಕೆ ಚಲೋ. 2 ಇತ್ತಿಲ್ಲ, 2 ಕಾಲರ್ ಇತ್ತಿಲ್ಲ. ಮತ್ತೊಂದು ನಿನ್ನೆ ತರೋದ ಕಾಲರ್ ಇತ್ತು, ಹಾಯ್ಕೊಳ್ಳೋದಕ್ಕೆ ಇತ್ತಿಲ್ಲ. ಆಟ ಆಡೋದು ಸುಮಾರು ಮಕ್ಕಳು ಇದ್ದಿತ್ತು. ಇಲ್ಲಂತರ ಫಂಕ್ಷನ್ ಅದರೆಲ್ಲ ಹೆಚ್ಚಾಗಿ. ಇವಾಗ ತಿಂಡಿ ತಿಂದು ಚಾಮುಂಡಿ ಬೆಟ್ಟದ ಕಡೆಗೆ ಬಂದ್ವಿ ದೇವಿ ದರ್ಶನ ಮಾಡೋದಕ್ಕೆ ಅಂಥೇಳಿ. ಇಲ್ಲೆಲ್ಲ ಕಡೆ ಹೂವು, ಹಣ್ಣು, ಕಾಯಿ ಎಲ್ಲ ಇಟ್ಕೊಂಡಿದ್ದಾರೆ ಪೂಜೆಗೆ ತಗೊಂಡೋಗೋರಿಗೆ ಅಂಥೇಳಿ.
ಎಲ್ಲ ಕಡೆ ರೇಟ್ ಅಂತೂ ಕೇಳೋ ಹಾಗೆ ಇಲ್ಲ. ನಾವು ಕೂಡ ಉಡಿ ತುಂಬೋದಕ್ಕೆ ಅಂತ ತಗೊಂಡ್ವಿ. ಹಾಗೆ ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡು ಹೊರಟ್ವಿ ಇಲ್ಲಿಂದ. ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ಮಾಡಿಕೊಂಡು ತಿರುಗಿ ಬರುವಾಗ ಏನೆಲ್ಲ ಬೇಕು ನೋಡ್ಕೊಳುತ್ತಾ ತೊಗೊಂಡು ಬರೋಣ ಅಂಥೇಳಿ ಇವಾಗ ಅಂಗಡಿ ಕಡೆ ಎಲ್ಲ ನೋಡೋದು ಬೇಡ, ನೋಡಿದ್ರೆ ಟೈಮ್ ವೇಸ್ಟ್ ಆಗಿಬಿಡತ್ತೆ, ಮೊದಲು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಬೆಟ್ಟ ಹತ್ತೋದಲ್ಲೇ ಇಲ್ಲ, ಇಲ್ಲೇ ಕಾರಲ್ಲಿ ಬಂದವಲ್ಲ, ಬೆಟ್ಟ ಹತ್ತೋದಿದ್ದು ಅಂತ ಇಲ್ಲ ಕಾರಲ್ಲಿ ಬಂದೋದಕ್ಕೆ. ನಾಳೆ ಚಾಮುಂಡಿ ದರ್ಶನ ಇರ್ತೀವಿ ಬೇಡ, ಅದಕ್ಕೆ ಡ್ರೈವರ್ ಹೇಳ್ತಾ ಇಲ್ಲ. ಇವತ್ತೊಂದು ದಿವಸ, ನಾಳೆ ವಿಜಯದಶಮಿ ಅಲ್ದ, ಅಂಬಾರಿ ಮೇಲೆ ಅರಮನೆಗೆ ಹೋಗ್ತಾಳೆ. ಇಲ್ಲಿ ಹೂವಿನ ಬುಟ್ಟಿಗಳು, ಹಾಗೆಯೇ ಬಟ್ಟೆ ಹಾಕೋದಕ್ಕೆ ಬುಟ್ಟಿ, ಈ ಥರ ಎಲ್ಲ ತುಂಬ ಚೆನ್ನಾಗಿದೆ. ಮಾತ್ರ ನಾವಿರೋಂಥ ಹೋಟೆಲಲ್ಲೂ ಕೂಡ ಇಟ್ಟಿದ್ರು. ನಾನು ಅದು ನೋಡ್ಕೊಂಡು ಬಂದಾಗಿಂದ ಅಂದ್ಕೊಂಡಿದ್ದೆ ಎಲ್ಲಾದರೂ ಕಂಡ್ರೆ ತೊಗೋಬೇಕು ಅಂತೇಳಿ. ಹಾಗೆಯೇ ಹೂವು ಹಣ್ಣು ಕಾಯಿ ಎಲ್ಲ ದೇವಸ್ಥಾನಕ್ಕೆ ಹಿಡ್ಕೊಂಡು ಹೋಗೋದಕ್ಕೆ ಚೊಬ್ಬೆ ಅಂತ ಹೇಳ್ತೀವಿ ನಾವು, ಆ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ. ಆ ಬ್ಯಾಗು ಚಂದಿದ್ದು. ದರ್ಶನ ಬೇಗ ಹಾಕೊಂಡಿದ್ದು, ಎಲ್ಲರಿಗೂ ಇಲ್ಲಿ ಕೂದಲು ಇಟ್ಕೊಳಕ್ಕಾಗಿತ್ತು. ಅದಕ್ಕೆ ಅಪ್ಪ ರಾಶಿ ಇರ್ತು ಗೋಲ್ಡ್ ಕಾರ್ಡ್ ಮಾಡಿಸ್ತಾರೆ ಗೌರ್ಮೆಂಟ್ ಕಾರ್ಡ್. ಒಳಗೆ ಒಳಗಿತ್ತು ನೋಡಲ್ ಕ್ಯೂ ಹೆಂಗಿದ್ದು ಒಳ್ಳೆ. ರಶ್ ಸಿಕ್ಕಾಬಟ್ಟೆ ಇದ್ದೆ ಅಮ್ಮ, ಅದೇ ಹೇಳೋದು ರಾಶಿ ಚೆನ್ನಾಗಿ ಕಂಡಿದ್ದು ಇಲ್ಲಿ. ನಮ್ಮ ಹತ್ರ ಗೋಲ್ಡ್ ಪಾಸ್ ಇರೋದ್ರಿಂದ ನಮ್ಮನ್ನು ಉಲ್ಟಾ ಕಳಿಸ್ತಾ ಇದ್ದಾರೆ. ಎಲ್ಲ ತಿರುಗಿ ಬರ್ತಾರಲ್ಲ ಆ ಜಾಗದಲ್ಲಿ ನಮ್ಮನ್ನು ಕಳಿಸ್ತಾ ಇದ್ದಾರೆ. ಯಾಕೆಂದರೆ ಕ್ಯೂ ತುಂಬ ದೊಡ್ಡದಾಗಿದೆ, ಅದಕ್ಕೋಸ್ಕರ ಹೀಗೆ ಹೋಗೋದು. ಡೈರೆಕ್ಟ್ ದರ್ಶನ ನಮಗೆ ಎಲ್ಲೂ ಕ್ಯೂ ಇಲ್ಲ ಇಲ್ಲಿ. ಗೋಲ್ಡ್ ಪಾಸ್ ಇದ್ದರೂ ಕೂಡ ಇಲ್ಲಿ ಎಲ್ಲರನ್ನೂ ಬಿಡ್ತಾ ಇರಲಿಲ್ಲ ಒಳಗಡೆ. ದೇವಸ್ಥಾನಕ್ಕೆ ಹೋಗೋಗೆಲ್ಲ ಪಾಪ ಏಜ್ ಆದವರೆಲ್ಲ ತುಂಬ ಜನ ಕ್ಯೂದಲ್ಲೇ ಬಂದಿದ್ದರು. ಹೇಳ್ತಾ ಇದ್ರು ಅವರು, ಇಲ್ಲಿ ಪೊಲೀಸೆಲ್ಲ ಹೇಗಿದ್ದಾರೆ ಅಂತ ನೋಡೋಕ್ಕೆ ಚೆನ್ನಾಗಿದ್ದಾರೆ ಹೀಗೆಲ್ಲ ಅಂದರೆ ಮಾತ್ರ ಬಿಡ್ತಾಯಿದ್ರು. ಮತ್ತು ಮಾತಾಡಿಸ್ತಿದ್ರು ಅವರು, ಎಲ್ಲಿಯವರು ಏನು ಎಲ್ಲ ಕೇಳಿ ಆ ಥರ ಬಿಡ್ತಾಯಿದ್ರು. ಕೆಲವೊಂದು ಕಡೆ ಮೋಸ ಕೂಡ ಆಗಿದೆ ಪಾಪ. ಕೆಲವೊಬ್ರು ಹೇಳ್ತಾಯಿದ್ರು ಅವ್ರ ಹತ್ರ ಕಾರ್ಡಿದ್ರು ಕೂಡ ಬಿಟ್ಟಿಲ್ಲ, ಅಷ್ಟೊಂದು ಕ್ಯೂದಲ್ಲಿ ಬಂದ್ವಿ ನಾವು ಅಂತೇಳಿ. ದೇವ್ರ ದರ್ಶನಕ್ಕೂ ಕೂಡ ಪಾಪ ಅವರಿಗೆ ಬರೋಕ್ಕಾಗಿಲ್ಲ. ಅವ್ರು ನನ್ನ ಹತ್ರ ಕೆಲವೊಬ್ಬರು ಪಾಪ ಹೇಳ್ತಾಯಿದ್ರು ಗೋಲ್ಡ್ ಪಾಸ್ ಇದೆ ಹೇಗೆ ಹೋಗೋದು ಅಂತ ಕೇಳ್ತಾಯಿದ್ರು. ನಾನು ಹೀಗೆ ಹೋಗಿ ಪೊಲೀಸ್ ಕೇಳಿಕೊಂಡು ಹೇಳ್ತಾ ಇದ್ದೆ, ಆದರೂ ಕೂಡ ಅವರಿಗೆ ಬಿಟ್ಟಿಲ್ಲ. ನಾವು ದರ್ಶನ ಮಾಡ್ಕೊಂಡು ತಿರುಗಿ ಬರೋ ಟೈಮಲ್ಲಿ ತುಂಬ ಪಾಪ ಅನಿಸ್ತು. ಕೆಲವರಿಗೆ ಮಾತ್ರ ಗೋಲ್ಡ್ ಪಾಸ್ ಇದ್ದರೆ ಕರೆಕ್ಟಾಗಿ ದರ್ಶನ ಆಗಿದೆ, ಕೆಲವರಿಗೆ ಆಗಿಲ್ಲ. ಎಲ್ಲ ಕಡೆ ಮೋಸ ಇದ್ದೇ ಇರುತ್ತೆ. ನೋಡೋಕ್ಕೆ ಚೆನ್ನಾಗಿದ್ದಾರೆ, ಸ್ವಲ್ಪ ಇದಿದ್ದಾರೆ ಅಂದಾಗ ಬಿಟ್ಬಿಡ್ತಾರೆ. ಕೆಲವೊಬ್ಬರಿಗೆಲ್ಲ ಪಾಪ ಬಿಡೋದಿಲ್ಲ, ಪಾಪ ಅನಿಸುತ್ತೆ ಆವಾಗ. ಅವ್ರು ಹೇಳ್ತಾಯಿದ್ರು ನನ್ನ ಹತ್ರ ಒಂದು 2-3 ಜನ ಕ್ಯೂದಲ್ಲೆಲ್ಲ ನಿಂತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತೇಳಿ ಗೋಲ್ಡ್ ಪಾಸ್ ತಗೊಂಡ್ವಿ. 6,500 ಕೊಟ್ಬಿಟ್ಟು, ಆದರೂ ನಮಗೆ ಕ್ಯೂದಲ್ಲೇ ಬರೋ ಹಾಗಾಯಿತು. ಯಾಕೆ ಸುಮ್ಮನೆ ಇಷ್ಟೆಲ್ಲ ಹಣ ಕೂಡ ಖಾಲಿ ಮಾಡ್ಕೊಳ್ಳೋ ಹಾಗಾಯ್ತಲ್ಲ ಅಂತೇಳಿ. ನಮಗೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು, ಹತ್ತಿರದಿಂದನೇ ಆಯಿತು, ತುಂಬ ಖುಷಿ ಆಯಿತು. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಎಳ್ನೀರು ಕುಡಿಯೋಣ ಅಂತೇಳಿ. ಚಾಮುಂಡಿ ಬೆಟ್ಟಕ್ಕೆ ಅಮ್ಮನ ದರ್ಶನ ಮಾಡಿಕೊಂಡು ನೋಡಿ ತುಂಬ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ತುಂಬಾ ಶಾಪಿಂಗ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಎಲ್ಲರ ಕೈಯಲ್ಲೂ ಏನೆಲ್ಲ ತಗೊಂಡ್ವಿ ಅನ್ನೋದನ್ನು ಮನೆಗೆ ಹೋದ್ಮೇಲೆ ತಿಳಿಸ್ತೀನಿ. ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ
ಮೊಬೈಲ್ ನೋಡ್ತಿದ್ದಂಗೆ ಒಂದು ಗುಡ್ ನ್ಯೂಸ್ ಗೊತ್ತಾಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು ಮಾತ್ರ. ಅದು ಏನು ಅನ್ನೋದನ್ನು ನಾಳೆ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವಾಗ ನಾವು ಅಲ್ಲಿಂದ ಹೊರಟ್ವಿ. ಮೈಸೂರಿಗೆ ಬರ್ತಿದ್ದಂಗೆ ನಮ್ಮ ಹೆಣ್ಮಕ್ಳ ತಲೆಗೆ ಬರೋದು ಮೈಸೂರು ಸಿಲ್ಕ್ ಸಾರಿ ಅಲ್ವಾ. ತುಂಬ ಚೆನ್ನಾಗಿರುತ್ತೆ ಮಾತ್ರ, ತುಂಬಾ ಸಾಫ್ಟಾಗಿರುತ್ತೆ, ಉಟ್ಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನನ್ನ ತಲೆಯಲ್ಲೂ ಆ ಯೋಚನೆ ಬರ್ತಾ ಇದೆ, ತಗೊಳ್ಳೋಣ, ನೋಡೋಣ ಹೇಗಿರುತ್ತೆ, ಯಾವ ಥರ ಇದೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ. ಹಾಗೆ ಮೈಸೂರು ಪಾಕ್ ಕೂಡ ಮೈಸೂರಿಗೆ ಬಂದ ಮೇಲೆ ತೊಗೊಳ್ದೆ ಹೋಗೋಕ್ಕಾಗತ್ತಾ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಪಯಣ ಆ ಕಡೆಗೆ ತುಂಬ ಚೆನ್ನಾಗಿ ಸಿಗುವಂಥ ಜಾಗಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿಂದ ತೊಗೊಂಡು ಮುಂದೆ ಹೊರಡೋದು ಅಂಥೇಳಿ. ಮೈಸೂರಿಗೆ ಬಂದ ಮೇಲೆ ಇದೆರಡು ತೊಗೊಳ್ಳದೆ ಹೋಗೋಕ್ಕೆ ಮನಸ್ಸು ಬರಲ್ಲ ಅಲ್ವಾ. ಇವಾಗ ಮೈಸೂರು ಸಿಲ್ಕ್ ಸಾರಿ ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಹಾಗೆ ಪಕ್ಕದಲ್ಲಿ ಮೈಸೂರು ಪಾಕು ನೋಡಿ, ಎರಡೂ ಕೂಡ ಒಂದೇ ಕಡೆ ಅಕ್ಕಪಕ್ಕ ಇದೆ. ಇವಾಗ ಹಸ್ಬೆಂಡ್ ಮೈಸೂರು ಪಾಕ್ ತರೋದಕ್ಕೆ ಅಂತ ಹೊರಟಿದ್ದಾರೆ. ಅಲ್ಲೋಡು, ಮೈಸೂರು ಸಿಲ್ಕು ಮತ್ತು ಮೈಸೂರು ಪಾಕ್ ಒಂದೇ ಕಡೆ ಇದೆ, ಅಕ್ಕಪಕ್ಕ. ಅಪ್ಪಿಗೆ ಮೈಸೂರು ಪಾಕ್, ಮೈಸೂರು ಪಾಕ್ ಸ್ಪೆಷಲ್ ಅಲ್ಲಿ ಮೈಸೂರಿನ ಸ್ಪೆಷಲ್ ಮೈಸೂರು ಪಾಕ್. ಮೈಸೂರು ಸಿಲ್ಕು ಅಷ್ಟೇ, ಮೈಸೂರಿನ ಸ್ಪೆಷಲ್. ನನಗೆ ತಗೊಳ್ಳೋ ಆಸೆ ಆಗ್ತಾ ಇದ್ದು, ಯಾವುದಕ್ಕೂ ನೋಡು ನಾಳೆ ಐದು ನಾಳೆ ಬಂದು ಮೈಸೂರು ಮತ್ತೆಂತ ಸ್ವೀಟ್ ಸ್ಪೆಷಲ್ ಇದ್ದು ಮನಸ್ಸು ಅವಧಿಗೆ ಎಳಿಸ್ತಾ ಇದ್ದು. ಅದು ಮೈಸೂರು ಪಾಕ್ ಒಂದೇ ಅಂತ ಅನಿಸ್ತದೆ. ಇಲ್ಲಿ ಮೈಸೂರಿಂದ ಫೇಮಸ್ ಮೈಸೂರು ಪಾಕಲ್ಲೇ ಎರಡು ರೀತಿ ಬತ್ತು ಅಂತ. ಅಪ್ಪನಿಗೂ ಜಾಸ್ತಿ ಓಡಾಡಿದ್ದೆ, ಗಂಟೆ ಒಳಗಿಟ್ಕೊಂಡು ಮೈಸೂರು ಪಾಕ್ ಮತ್ತು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಒಂದೇ ಕಡೆ ಇದೆ. ಹಸ್ಬೆಂಡ್ ಮೈಸೂರು ಪಾಕ್ ತರಕ್ಕೆ ಹೋಗಿದ್ದಾರೆ. ನನಗೆ ಮೈಸೂರು ಸಿಲ್ಕ್ ನೋಡ್ತಿದ್ದಂಗೆ ಕಣ್ಣು ಹಾಕು ಆ ಕಡೆನೇ ಎಳಿಸ್ತಾ ಇದೆ. ತಗೊಂಡ್ರೆ ನಿಮಗೆ ಅಂತ ಅನ್ನಿಸ್ತಿದೆ. ಮತ್ತು ಹೋಗಿ ನೋಡ್ತಾ ಇದ್ದೀನಿ. ನೋಡೋಣ, ಇವತ್ತು ಹೋಗಲ್ಲ. ಟೈಮ್ ಏನಾದ್ರು ಇದ್ದರೆ ನಾಳೆ ಮೈಸೂರು ಸಿಲ್ಕ್ ತಗೊಂಡು ಹೋಗಬೇಕು ಅಂತ ಆಸೆ. ಈಗ ಈವ್ನಿಂಗ್ ಟೈಮಲ್ಲಿ ಮತ್ತೆ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ, ಪ್ಯಾಲೇಸಿಗೆ ಹೋಗೋಣ ಅಂಥೇಳಿ. ಹಾಂ, ಗೋಲ್ಡ್ ಕಾರ್ಡ್ ತಗೊಂಡೆ. 5 ಗಂಟೆ ಕ್ಲೋಸ್ ಆಗ್ತಾ. ಋಷಿಗೆ ಹೊಸ ವಾಚ್ ಇವಾಗ ತುಂಬ ಟ್ರಾಫಿಕ್ ಇರುತ್ತೆ ಅಂತೇಳಿ ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆನೂ ಅಷ್ಟೇ ಟ್ಯಾಕ್ಸಿಯಲ್ಲಿ ಓಡಾಡಿದ್ವಿ ನಾವು. ಕಾರಲ್ಲಿ ತೊಗೊಂಡು ಹೋದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಆನಿದೆ. ಚೆನ್ನಾಗಿದೆ ಹೋಟೆಲ್ ಅಲ್ಲ, ಅಲ್ಲ ಇದು ಪೈವಿಸ್ತಾನೆ. ಅದೇ ನಂಗೆ ಅವ್ರು ದೋಸೆ ಮ್ಯಾಲೆ ಹತ್ತೋಗ್ತಾರೆ. ಈ ಕಡೆ ದೋಸೆ ಇದೆಲ್ಲ ಇತ್ತಲ್ಲ, ಅದು ಅದೇ ನೋಡಿ ಕೆಳಗಡೆ ಪೈವಿಸ್ತಾನೆ. ಬಾಗಿಲ ಆ ಕಡೆ ಈ ಕಡೆ ಹೊರಗಿನವ್ರು ಗೊತ್ತೋಡ ಇಲ್ಲಿ, ಅದಕ್ಕಾಗಿ 2 ಡೋರ್ ಇಟ್ಟಿದ್ದ. ಒಳಗೆ ಚಟ್ನಿ ಪಲ್ಯ, ಸಾಫ್ಟ್ ದೋಸೆ, ಮುಳುಬಾಗಿಲು ಮಸಾಲ ದೋಸೆ. ದಾವಣಗೆರೆ ಬೆಣ್ಣೆ ದೋಸೆ ಟೈಪಲ್ಲಿ ಸ್ವಲ್ಪ ಟೇಸ್ಟ್. ತುಪ್ಪದ ಮಸಾಲೆ ದೋಸೆ. ಪಲ್ಯನೂ ಚಲೋ. ಸಾಬುದಾನಿ ವಡ, ಅದಕ್ಕೊಂದು ಗ್ರೀನ್ ಚಟ್ನಿ ಮತ್ತು ಇದು ಕೊಟ್ಟಿದ್ದು ಕೆಂಪು ಚಟ್ನಿ, ಸಾಸ್, ಟೊಮೆಟೊ ಸಾಸ್.